ಅಡಕತ್ತರೆಯಲ್ಲಿ ಸಿಲುಕಿದ್ರ ಸಿಎಂ ಸಿದ್ದರಾಮಯ್ಯ. ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಸಂಕಷ್ಟ. ಸಿಎಂಗೆ ಟೆನ್ಷನ್ ಒಂದೇ. ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಈ ಇಡಿ ಟೆನ್ಷನ್. ಹಾಸನದಲ್ಲಿ ಕಾಂಗ್ರೆಸ್ನಿಂದ ಜನಕಲ್ಯಾಣ ಸಮಾವೇಶ, ಅಂದ್ರೆ ಸಿದ್ದರಾಮಯ್ಯ ಬಣದಿಂದ ಸ್ವಾಭಿಮಾನಿ ಸಮಾವೇಶ. ಜೆಡಿಎಸ್ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ರೆಡಿ ಆಗ್ತಾ ಇದೆ. ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ಈಗ ಅದು ಜನಕಲ್ಯಾಣ ಸಮಾವೇಶ ಆಗಿ ಬದಲಾಗಿದೆ. ಇನ್ನು ಮತ್ತೊಂದು ಕಡೆ ಮೂಡಾ ಕುರಿತಾಗಿ ಇಡಿ ವರದಿಯ ಪತ್ರನ ಲೋಕಾಯುಕ್ತಕ್ಕೆ ಬರೆದಿದೆ. ಹಲವು ಆರೋಪಗಳನ್ನ ಮಾಡಿದೆ. 700 ಕೋಟಿ ರೂಪಾಯಿಗಳ ಹಗರಣ, ಬೇನಾಮಿ, ನಕಲಿ ಅಂತ 1000ಕ್ಕೂ ಹೆಚ್ಚು ಸೈಟ್ಗಳನ್ನ ಹಂಚಿದ್ದಾರೆ. ಸುಮಾರು 2000 ಅಂದ್ರೆ 1964 ಸೈಟುಗಳ ಹಂಚಿಕೆಯ ಪತ್ರ, ದಾಖಲೆಗಳೇ ಇಲ್ಲ. ಆ ದಾಖಲೆಗಳು ಎಲ್ಲಿ ಹೋದವು? ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಟು ಪತ್ರನ ಲೋಕಾಯುಕ್ತ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ಟೆನ್ಷನ್ ತಂದಿಡ್ತಾ ಇದೆ. ಒಂದು ಕಡೆ ಜನಕಲ್ಯಾಣ ಸಮಾವೇಶ, ಮತ್ತೊಂದು ಕಡೆ ಇಡಿ ಟೆನ್ಷನ್. ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮೊಂದಿಗೆ ಮಧುಸೂದನ್ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಎಸ್ ಮಧುಸೂದನ್, ಈಗ ಸದ್ಯಕ್ಕೆ ಒಂದು ಕಡೆ ಜನಕಲ್ಯಾಣ ಸಮಾವೇಶ ಇದೆ, ಮತ್ತೊಂದು ಕಡೆ ಇಡಿ ಟೆನ್ಷನ್ ಇದೆ. ಆದ್ರೆ ಸದ್ಯಕ್ಕೆ ಜನಕಲ್ಯಾಣ ಸಮಾವೇಶಕ್ಕೆ ಹೋಗೋಣ, ಆಮೇಲೆ ಇಡಿಗೆ ಬರೋಣ. ಜನಕಲ್ಯಾಣ ಸಮಾವೇಶ ಅಥವಾ ಸ್ವಾಭಿಮಾನಿ ಸಮಾವೇಶ, ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ? ಒಂದು ಕಡೆ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆ ಡಿಕೆಶಿ. ಭವನ, ಸಹಜವಾಗಿ ಕೂಡ ಇದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರುಗಳು ಕ್ರೆಡಿಟ್ ಅನ್ನ ಪಡ್ಕೊಳ್ಳಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಸಮಾವೇಶ. ಹಾಗಾಗಿ ಕ್ರೆಡಿಟ್ ಯಾರಿಗೆ ಸೇರ್ಬಿಡುತ್ತಪ್ಪ ಅನ್ನೋದೊಂದು ಲೆಕ್ಕಾಚಾರದಲ್ಲಿ ಒಬ್ಬರಿಗೊಬ್ರು ಮುಗಿಬಿದ್ದು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಅಂತಾನೆ ಕೂಡ ಅನ್ನಿಸ್ಬಹುದು. ಯಾಕಂದ್ರೆ ಆರಂಭದಲ್ಲೇ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು ಸ್ವತಃ ಸಿದ್ದರಾಮಯ್ಯನವರೇ ಮುತುವರ್ಜಿ ವಹಿಸಿಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾಡಿದ್ರು. ಅದರ ಮೈಸೂರಿಗೆ ಆಯೋಜನೆ ಮಾಡ್ಕೊಂಡಿದ್ದಂಥವ್ರು ಯಾವಾಗ JDS ನ ಭದ್ರಕೋಟೆ ಇದೆ ಹಾಸನದಲ್ಲಿ ಮಾಡಬೇಕು, ದೇವೇಗೌಡರು ಬೈ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದಂಥ ಮಾತುಗಳನ್ನ ಎಲ್ಲೋ ಒಂದು ಕಡೆ ಸೀರಿಯಸ್ ಆಗಿ ಪಡ್ಕೊಂಡಂತ ಸಿದ್ದರಾಮಯ್ಯನವರು ಅಲ್ಲಿ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕವಾಗಿ ಒಕ್ಕಲಿಗರ ಕೋಟೆ ಏನಿದೆ, ಅದರಲ್ಲೂ ಕೂಡ JDS ನ ಭದ್ರಕೋಟೆ ಏನಿದೆ ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಹಾಕಿದ್ರು. ಆದ್ರೆ DK ಶಿವಕುಮಾರ್ ಅವರು ಅದಕ್ಕೆ ಬ್ರೇಕ್ ಹಾಕಿ, ಅಂದ್ರೆ ಒಂದು ಕಾಂಗ್ರೆಸ್ಗೆ ಬೂಸ್ಟಪ್ ಆಗುವಂತ ರೀತಿಯಲ್ಲಿ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಕೇವಲ ಸಿದ್ದರಾಮಯ್ಯನವ್ರಿಗೆ ಹೆಸರು ತರುವಂತದ್ದಾಗಬಾರ್ದು, ಪಕ್ಷಕ್ಕೆ ತರಬೇಕು ಅಂತೇಳಿ ಈಗ ಜನಸಂಪರ್ಕ ಜನಕಲ್ಯಾಣ ಸಮಾವೇಶ ಅಂತೇಳಿ ಮಾಡ್ತಾ ಇದ್ದಾರೆ. ಮೈಸೂರಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಪ್ಲಾನ್ ಮಾಡಿರ್ತಕ್ಕಂಥದ್ದು. ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆಯಿಂದ ಕೂಡ 1300ಕ್ಕೂ ಹೆಚ್ಚು ಸರ್ಕಾರಿ ವಾಹನಗಳನ್ನ ಮಾಡಿದ್ದಾರೆ ಜನರನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಇಲ್ಲಿಂದ ಜೊತೆಗೆ ಹಾಸನ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳೇನಿವೆ, ಜಿಲ್ಲೆಗಳಿಂದ ಹೆಚ್ಚು ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನ ಮಾಡಬೇಕು. ಆ ಮೂಲಕವಾಗಿ ಸಾಕಷ್ಟು ದಿನಗಳಿಂದ ಸಿದ್ದರಾಮಯ್ಯನವರನ್ನ ಸಮಾವೇಶ ಒಂದು ಕಡೆ, ಇನ್ನೊಂದು ಕಡೆ ನಿನ್ನೆ ಇಡಿ ಬರೆದಿರ್ತಕ್ಕಂಥ ಒಂದು ಪತ್ರ ಏನು ಲೋಕಾಯುಕ್ತ ಪೊಲೀಸರಿಗಿದೆ. ಲೋಕಾಯುಕ್ತ ಮೈಸೂರಿನ ಪೊಲೀಸರೇ ಇದರ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಡಿ ಪತ್ರದ ಇಂಪ್ಯಾಕ್ಟ್ ಲೋಕಾಯುಕ್ತ ಪೊಲೀಸರ ಮೇಲೆ ಏನಿದೆ? ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಯಾರಾದರೂ ಸಿಕ್ಕರ ಮಾತಾಡಲಿಕ್ಕೆ? ಯಾಕಂದರೆ ನ್ಯಾಚುರಲಿ ಒಂದು ಕೇಂದ್ರದ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಾಜ್ಯದ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಪತ್ರ ಬರೆದಾಗ ಅದರ ಮಾಹಿತಿಗಳು ಪಬ್ಲಿಕ್ ಡೊಮೇನ್ನಲ್ಲಿ ಲಭ್ಯವಿದ್ದಾಗ ಒಂದು ಒತ್ತಡ ಲೋಕಾಯುಕ್ತ ಪೊಲೀಸರ ಮೇಲೂ ಬರುತ್ತೆ. ಯಾಕಂದರೆ ಒಂದು ರಾಜಕೀಯ ಒತ್ತಡದ ಕಾರಣದಿಂದ ನೀವು ರಿಪೋರ್ಟ್ ಹಾಕಲಿಕ್ಕೆ ಹೊರಟಿದ್ರು ಅನ್ನುವ ಒಂದು ವಾತಾವರಣ ಇದೆ. ಆ ಸಂದರ್ಭದಲ್ಲಿ ಇಡಿಯ ಪತ್ರ, ಅದರ ಇಂಪ್ಯಾಕ್ಟ್ ಏನು? ಇನ್ನಷ್ಟು ಸಮಯಾವಕಾಶವನ್ನು ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಕೇಳ್ತಾರಾ? ಮೊನ್ನೆ ಅಷ್ಟೇ ಹೈಕೋರ್ಟ್ನ ಸ್ಟೇಟಸ್ ರಿಪೋರ್ಟ್ ಸಲ್ಲಿಸಿದ್ದಾರೆ. ಹೈಕೋರ್ಟ್ ಎದುರುಗಡೆ ಇವತ್ತು ಸ್ಟೇಟಸ್ ರಿಪೋರ್ಟ್ನ ಜೊತೆಗೆ ಇಡಿಯ ಪತ್ರವೂ ಕೂಡ ಇರುತ್ತೆ. ಹೈಕೋರ್ಟ್ ನ್ಯಾಚುರಲಿ ಆ ಪತ್ರದ ಏನಿದೆ ಅಂತಕ್ಕಂಥ ಉಲ್ಲೇಖಗಳನ್ನು ಇವತ್ತು ಕೇಳುವ ಸಾಧ್ಯತೆಗಳಿದ್ದಾಗ ಲೋಕಾಯುಕ್ತ ಪೊಲೀಸರ ಮೇಲೆ ಮೈಸೂರಿನಲ್ಲಿ ಈ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಕ್ಕಂಥ ಅಧಿಕಾರಿಗಳು ಏನಂತಾರೆ ಇಡಿ ಪತ್ರದ ಬಗ್ಗೆ? ಪ್ರಶಾಂತ್, ಈಗಾಗಲೇ ಸಿದ್ದರಾಮಯ್ಯನವರ ಪ್ರಕರಣ ಏನಿದೆ, ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥ ಲೋಕಾಯುಕ್ತ ಬಹುತೇಕ ಮುಗಿಸುವಂತ ಹಂತಕ್ಕೆ ಬಂದಿತ್ತು. ಈಗಾಗಲೇ ಅವರು ನವೆಂಬರ್ 26ನೇ ತಾರೀಕಿಗೆ ಕೂಡ ಹೈಕೋರ್ಟ್ಗೆ ಮಧ್ಯಂತರ ವರದಿ ಸಲ್ಲಿಸಬೇಕಿತ್ತು. ಆದರೆ ಅವರು ಕಾಲಾವಕಾಶ ಕೇಳಿದ್ರು, ಸಲ್ಲಿಸಿರಲಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಆ ಒಂದು ವರದಿಯನ್ನು ಸಲ್ಲಿಸುವಂಥದ್ದಿತ್ತು.
ಅದರ ನಡುವೆ ಬಂದಿರತಕ್ಕಂಥ ಇಡಿಯ ಈ ಒಂದು ಪತ್ರ ಏನಿದೆ, ಇಡಿಯ ಪತ್ರ ಲೋಕಾಯುಕ್ತ ಪೊಲೀಸರನ್ನ ಖಂಡಿತವಾಗ್ಲೂ ಕೂಡ ಯೋಚನೆಗೆ ದೂಡಿರ್ತಕ್ಕಂಥದ್ದು ಸತ್ಯ. ಈಗ ನೀವು ಹೇಳಿರೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ತನಿಖಾ ಸಂಸ್ಥೆ ಇನ್ನೊಂದು ಸಂಸ್ಥೆಗೆ ತಾನು ಮಾಡಿರ್ತಕ್ಕಂಥ ತನಿಖೆಯಲ್ಲಿ ಬಂದಿರತಕ್ಕಂಥ ಲೋಪದೋಷಗಳು ಮತ್ತು ಅಂಶಗಳನ್ನ ಮನಗಾಣುವಂತ ರೀತಿಯಲ್ಲಿ ಒಂದು ಸಂಸ್ಥೆಗೆ ಪತ್ರವನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಪತ್ರದಲ್ಲಿರ್ತಕ್ಕಂಥ ಅಂಶಗಳು ಸಾರ್ವಜನಿಕವಾಗಿ ಬಹಿರಂಗ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ಕೂಡ ಬಹುಶಃ ಆ ಎಲ್ಲ ಅಂಶಗಳನ್ನ ಮತ್ತೊಂದು ಸಂಸ್ಥೆ ಕೂಡ ತನಿಖೆ ಮಾಡಿದೆಯಾ ಇಲ್ವೋ ಅನ್ನೋದನ್ನು ಕೂಡ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದೆರಡೂ ವರದಿಯೂ ಕೂಡ ಹೈಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ. ಇದು ಕೇವಲ ಸಿದ್ದರಾಮಯ್ಯನವರ ಪ್ರಕರಣ ಲೋಕಾಯುಕ್ತ ತನಿಖೆಯಲ್ಲಿ ಅಷ್ಟೇ ಕೂಡ ಉಳ್ಕೊಳ್ಳುವಂತ ಸಾಧ್ಯತೆಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಇದು ಕೋರ್ಟಿನ ನಿರ್ದೇಶನ ಆಗಿರ್ತಕ್ಕಂಥದ್ದು. ಒಂದು ಕಡೆ ಲೋಕಾಯುಕ್ತ ತನಿಖೆ ಮಾಡಿದ್ರು, ಮತ್ತೊಂದು ಕಡೆ ಇಡಿ ತನಿಖೆ ಏನ್ ಮಾಡಿದೆ, ಅದೆರಡೂ ಕೂಡ ಭಿನ್ನವಾಗಿದ್ರು ಕೂಡ ಯಾವ ಅಂಶಗಳ ಮೇಲೆ ತನಿಖೆ ಮಾಡಿದೀವಿ ಅನ್ನೋದನ್ನು ಕೂಡ ಕೋರ್ಟ್ ಮುಂದೆ ಹೇಳ್ಬೇಕಾಗತ್ತೆ. ಹೀಗಾಗಿ ಕೂಡ ನಿನ್ನೆ ಏನು ಬಹಿರಂಗ ಆದಂತ ಒಂದು ಪತ್ರ ಏನಿದೆ, ಆ ಪತ್ರದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಅಷ್ಟಾಗಿ ತುಟಿ ಬಿಚ್ಚುತ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಅವರು ಅವರದೇ ಆದಂತ ಒಂದು ಆಂಗಲ್ ನಲ್ಲಿ ತನಿಖೆಯನ್ನ ಬಹುತೇಕ ಮಾಡಿ ಮುಗಿಸಿದ್ದಾರೆ. ಎಲ್ಲರನ್ನು ಕೂಡ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಅವ್ರದ್ದೊಂದು ಒಂದು ಲೈನ್ ನಲ್ಲಿ ಇಡೀ ತನಿಖೆ ಏನಿದೆ, ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸುವಂತ ಎಲ್ಲಾ ಒಂದು ಅಂಶಗಳನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಈಗ ಇಡಿಯಿಂದ ಬಂದಿರತಕ್ಕಂತ ಈ ಒಂದು ಪತ್ರ ಏನಿದೆ, ಪತ್ರದ ಹಿನ್ನೆಲೆಯಲ್ಲಿ ತಾವು ಮಾಡಿರ್ತಕ್ಕಂಥ ತನಿಖೆ ಏನಿದೆ, ಆ ತನಿಖೆನ ಯಾವ ಹಂತದಲ್ಲಿ ಯಾವ ರಿಪೋರ್ಟ್ ಅನ್ನು ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಕೂಡ ಲೋಕಾಯುಕ್ತ ಸದ್ಯಕ್ಕಂತೂ ಇದ್ದಂತೆ ಕಾಣ್ತಾ ಇದೆ. ಪ್ರಶಾಂತ್, ಎಸ್ ಧನ್ಯವಾದ ಮಧು ನಿಮ್ಮೆಲ್ಲ ಮಾಹಿತಿಗೆ. ಒಂದು ಕಡೆ ಸಮಾವೇಶದ ಖುಷಿ, ಒಗ್ಗಟ್ಟಿನ ಪ್ರದರ್ಶನದ ಖುಷಿ, ಮತ್ತೊಂದು ಕಡೆ ಈ ಡಿಟೆನ್ಷನ್. ಡೆಫಿನೆಟ್ಲಿ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಈ ಪತ್ರ ಏನಿದೆ, ಅದರಲ್ಲಿ ಮೆನ್ಷನ್ ಮಾಡಿರುವಂತಹ ವಿಷಯ ಏನಿದೆ, ಅದು ಒಂದು ಸ್ವಲ್ಪ ಹಲ್ಚಲ್ ಅಂತೂ ಎಬ್ಬಿಸಿದೆ, ಡಿಸ್ಟರ್ಬ್ ಅಂತೂ ಮಾಡಿದೆ ಸಿದ್ದರಾಮಯ್ಯ ಅವರು. ಸ್ವಲ್ಪ ಅಂತಲ್ಲ ನೋಡಿ, ಇಡೀ ಸಿದ್ದರಾಮಯ್ಯನವರ ಖುಷಿನೋ ಅಥವಾ ಕಾನ್ಫಿಡೆನ್ಸ್ಗೆ ಒಂದು ಸ್ಪ್ಯಾನರ್ ಹಾಕ್ದಂಗೆ ಇಡಿಯ ಪತ್ರ ಬಂದಿದೆ. ಇಡಿಯ ಪತ್ರದಲ್ಲಿ ಬಂದಿರತಕ್ಕಂಥ ಅನೇಕ ಅಂಶಗಳು ಲೋಕಾಯುಕ್ತ ಪೊಲೀಸರ ಇನ್ವೆಸ್ಟಿಗೇಷನ್ ಯಾವ ಸ್ವರೂಪದ್ದು ಅಂತಕ್ಕಂಥದ್ದರ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಯಾಕಂದ್ರೆ ನೋಡಿ, ಅನೇಕ ವಿಷಯಗಳು ಎಲ್ಲಿಂದ ಶುರು ಆಗುತ್ತೆ, ಪೇಜ್ ನಂಬರ್ 1ರಿಂದಲೇ ದೇವರಾಜ್ ಬರೆದಿರ್ತಕ್ಕಂಥ ಒಂದು ಪತ್ರ ಅರ್ಜಿಯಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ತಂದೆ ನಿಂಗ ಅಲಿಯಾಸ್ ಜವರ ಅದರದು ಮರಣ ಪತ್ರವನ್ನು ಕೊಟ್ಟಿಲ್ಲ, ವಾರಸಾ ಕೊಟ್ಟಿಲ್ಲ, ಫ್ಯಾಮಿಲಿ ಟ್ರೀಯನ್ನು ಕೊಟ್ಟಿಲ್ಲ, ಅವ್ರಿಗೆ ಏಕಾಏಕಿ ಯಾರದನ್ನು ಹಕ್ಕು ಬಿಟ್ಟು ಕೊಟ್ಟ ಪತ್ರಗಳನ್ನು ಸಲ್ಲಿಸಿಲ್ಲ. ಎರಡನೇದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇಡಿಯಲ್ಲಿ ಕೇಳಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ಕುಮಾರ್ ಅವರಿಗೆ ಯಾರು ಅಥಾರಿಟಿಯನ್ನು ಕೊಟ್ಟರು ಪಾರ್ವತಿಯವರ ಪರವಾಗಿ ಪತ್ರವನ್ನು ಬರೀತಕ್ಕಂಥದ್ದು. ಅವರು ನಮ್ಮ ಮೇಲೆ ಪದೇ ಪದೇ ಬಂದು ಒತ್ತಡ ಹಾಕ್ತಾ ಇದ್ರು ಅನ್ನೋದನ್ನು ಕೇಸ್ ವರ್ಕರ್ ಒಂದು ಹೇಳಿಕೆಯನ್ನು ಇಡಿ ಉಲ್ಲೇಖಿಸಿದೆ. 2. ಮೂರನೇದು 2001, 2, 3 ಸ್ಯಾಟಲೈಟ್ ಇಮೇಜ್ಗಳನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎನೆಕ್ಷನ್ನಲ್ಲಿ ಕೊಟ್ಟು 1, 2, 3ರಲ್ಲಿ ಅಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೆದಿತ್ತು. 2004, 5 ನಂತರ ಯಾವಾಗ ಸಿದ್ದರಾಮಯ್ಯನವರು ಪುನರಪಿ ಬರ್ತಾರೆ ಅಧಿಕಾರಕ್ಕೆ, ಆಗ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಹೋಗಿ ಸ್ಥಳ ವೀಕ್ಷಣೆ ಮಾಡಿದ್ದೀವಿ ಅನ್ನೋದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಕಣ್ಣಿಗೆ ಯಾಕೆ ಕಾಣಲಿಲ್ಲ, ಅದು ಅಲ್ಲಿ ಏನೂ ಇಲ್ಲ ಅಂತಕ್ಕಂಥದ್ದನ್ನು ಬರೀತಾರೆ. ಇನ್ನೊಂದು, ಡಿನೋಟಿಫಿಕೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೇಔಟ್ನ ಅಂಚಿನಲ್ಲಿದ್ದೀವಿ, ಆ ಕಾರಣದಿಂದ ನಮಗೆ ಇದನ್ನು ಡಿನೋಟಿಫೈ ಮಾಡಿಕೊಡಿ ಅಂತ ಕೇಳಿದಾಗ ಇಡೀ ಆ ಲೇಔಟ್ ನೋಡಿದಾಗ ಸೆಂಟರ್ ಪೀಸ್ನಲ್ಲಿ ಈ ಸರ್ವೆ ನಂಬರ್ ಬರುತ್ತೆ. ಹಾಗಿರುವಾಗ ಇದನ್ನ ಯಾಕೆ ಬರೀ ಡಿನೋಟಿಫಿಕೇಷನ್ ಮಾಡಿಕೊಟ್ರಿ ಅಂದರೆ ಸಮ್ ಅನ್ಡ್ಯೂ ಏನಂತಾರೆ ಪ್ರೆಷರ್ ಡೆಫಿನೆಟ್ಲಿ ಅದರಲ್ಲಿ ಇತ್ತು ಅಂತಕ್ಕಂಥದ್ದರ ಭಾಗ ಅದು. ಇನ್ನೊಂದು ಪ್ರಶ್ನೆ ಇದೆ, ದೇವರಾಜ್ ಇಲ್ಲ ನನ್ನ ಕೃಷಿ ಮಾತ್ರ ನನ್ನ ಸೋರ್ಸ್ ಆಫ್ ಇನ್ಕಮ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಅವರು ಮೊನ್ನೆ ಇಡಿಗೆ ಬಂದು ಹೇಳ್ತಾರೆ ನಾನು ರಾಜ್ಯ ಸರ್ಕಾರಿ ನೌಕರ ಇದ್ದೆ. ಅಂದರೆ ಯು ಹ್ಯಾವ್ ಆಲ್ಟರ್ನೇಟಿವ್ ಇನ್ಕಮ್. ಆಗಿರುವಾಗ ಕೃಷಿ ಮೇಲೆ ಹೇಗೆ ಅವಲಂಬಿತವಾಗಿದ್ದರೆ, ಜಮೀನಿನ ಮೇಲೆ ಅವಲಂಬಿತ ಇಲ್ಲ. ಏನೇ ಮಾಡಿಸ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಸ್ವಾಮಿಗೆ ಮಾರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಲೇಔಟ್ನ ಚಟುವಟಿಕೆಗಳು ನಡೆದಾಗ ಅದನ್ನು ನೀವು ಕೃಷಿ ಭೂಮಿ ಅನ್ನುವ ರೀತಿಯಲ್ಲಿ ಅದನ್ನು ಮಾರಾಟ ಮಾಡಲಾಗಿದೆ. ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದಾರೋ ಆಗ ಈ ಫೈಲ್ ಮೂಮೆಂಟ್ ಇದೆ. ಅದು ಯಾಕೆ? ಈ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಪೊಲಿಟಿಕಲ್ ಉತ್ತರವನ್ನು ಕೊಡ್ತಾ ಇದೆ. ಈ ಪ್ರಶ್ನೆಗೆ ಲೀಗಲ್ ಉತ್ತರವನ್ನು ಕೊಡಬೇಕು. ನೋಡಿ, ನೀವು ಇದನ್ನು ಹೀಗೆ ನನಗನ್ಸುತ್ತೆ, ಹೈಕೋರ್ಟ್ನ ಜಸ್ಟಿಸ್ ನಾಗಪ್ರಸನ್ನ
ತೀರ್ಪೇನು ಕೊಟ್ಟರು, ಆ ತೀರ್ಪಿನಲ್ಲಿ ಕೆಲ ಆಂಬಿಗ್ವಿಟಿ ಪ್ರಶ್ನೆಗಳನ್ನು ಅವರು ಉಲ್ಲೇಖಿಸಿದರು. ಹಿಂಗೆ ಯಾಕಿದೆ ಅಂತ. ಲೋಕಾಯುಕ್ತ ಪೊಲೀಸರು 2.5 ತಿಂಗಳಲ್ಲಿ ತನಿಖೆಯನ್ನು ಮಾಡಿದರು. ಈಗ ಇಡಿ ತನಿಖೆಯ ನಂತರ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ, ಡಾಟ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಯಾರು ಇದನ್ನು ಈ ಪತ್ರವನ್ನು ಡ್ರಾಫ್ಟ್ ಮಾಡಿದಾರೋ ತುಂಬ ಯೋಚನೆ ಮಾಡಿ ಇಡಿಗಿರ್ತಕ್ಕಂಥ ಪರಿಮಿತ ಏನೊಂದು ಅಧಿಕಾರ ಇದೆ 66/2ನಲ್ಲಿ, ಅದರ ಪ್ರಕಾರ ಅವರು ಇನ್ನೊಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಜೊತೆ ಈ ಮಾಹಿತಿಯನ್ನು ಹಂಚ್ಕೊಳ್ಬೋದು. ಹಾಗಾಗಿ ಇಡಿ ತನಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಬಳಸಿ ಲೋಕಾಯುಕ್ತ ADGPಗೆ ಈ ಪತ್ರವನ್ನು ಬರೆದಿದೆ. ಕಾಂಗ್ರೆಸ್ ನಿನ್ನೆ ಸಿದ್ದರಾಮಯ್ಯ ಇಡಿಗೆ ಏನು ಅಧಿಕಾರ? ಇಡಿ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ, ಇದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ನೀವು ಇಡಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತಂದರೆ ಯು ನೀಡ್ ಟು ಗೋ ಟು ಕೋರ್ಟ್. ಕೋರ್ಟ್ಗಳು ತಡೆಯಾಜ್ಞೆ ಕೊಟ್ಟರೆ ಇಡಿ ಇನ್ವೆಸ್ಟಿಗೇಷನ್ ಮಾಡದಂತ ತಡಿಬೋದು. ಹಾಗಿರುವಾಗ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೆಲ ಪ್ರಶ್ನೆಗಳನ್ನು ಉಲ್ಲೇಖಿಸ್ತಾ ಇದೆ. ದಿನೇಶ್ ಕುಮಾರ್ ಏನು ಮೂಡಾದ ಆಯುಕ್ತರಾಗಿದ್ದರು, ಅವರು ವಿವೇಚನಾ ಅಧಿಕಾರವನ್ನು ಬಳಸಿ ನಾನು ಸೈಟ್ ಕೊಟ್ಟೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಸೈಟ್ ಕೊಡ್ತಕ್ಕಂಥ ವಿವೇಚನೆಯ ಅಧಿಕಾರ ಆಯುಕ್ತರಿಗೆ ಯಾವಾಗಿರುತ್ತೆ? ಎಲ್ಲಿರುತ್ತೆ ವಿವೇಚನೆಯ ಅಧಿಕಾರ? ನಿಮ್ಗೆ ಡಿಸ್ಕ್ರಿಷನ್ ಪವರ್ಸೇ ಇಲ್ಲ. ಹಾಗಿರುವಾಗ 14 ಸೈಟ್ಗಳನ್ನು ಯಾಕೆ ಕೊಟ್ರಿ ಅನ್ನೋದು ಇಡಿ ರಿಪೋರ್ಟ್ನಲ್ಲಿ ಕೇಳಲಾಗ್ತಾ ಇರತಕ್ಕಂಥ ಪ್ರಶ್ನೆ. ಬಟ್ ಬಿಗ್ಗರ್ ಕ್ವೆಶ್ಚನ್ ಇಸ್ ಪ್ರಶಾಂತ್, ಬರೀ 14 ಸೈಟ್ವರೆಗೂ ನಿಂತಿಲ್ಲ. ಇದು ಬೇನಾಮಿ ನಕಲಿ ಹೆಸರುಗಳಲ್ಲಿ ಒಂದಷ್ಟು ನೋಡಿ, ಡೆಫಿನೆಟ್ಲಿ ಈಗ ಬೇನಾಮಿ ನಕಲಿ ಜೈರಾಮ್ ಅಂತಕ್ಕಂಥ ವ್ಯಕ್ತಿ, ಅವ್ರು ದಿನೇಶ್ ಕುಮಾರ್ ಜೊತೆ ಇರತಕ್ಕಂಥ ಸಂಬಂಧಗಳು, ದಿಸ್ ಇಸ್ ದ ಲಾರ್ಜರ್ ಕ್ವಶನ್. ವಾಟ್ ಈಸ್ ದ ಪೊಲಿಟಿಕಲ್ ಕ್ವಶನ್? ಸಿದ್ದರಾಮಯ್ಯವರ ಪತ್ನಿಗೆ ಸಿಕ್ಕಿರ್ತಕ್ಕಂಥದ್ದು ಪದೇ ನೋಡಿ. 98 ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ, ಡಿನೋಟಿಫಿಕೇಷನ್ಗೆ ಅರ್ಜಿ ಹೋಗುತ್ತೆ. ಡಿನೋಟಿಫಿಕೇಷನ್ಗೆ ಸಾವಿರಾರು ಅರ್ಜಿಗಳು ಬಂದಿರ್ತವೆ, ಅವು ಯಾವ ತೆಗೆದುಕೊಳ್ಳಲ್ಲ. ಈ ಅರ್ಜಿಯನ್ನು ಏಕಾಏಕಿ ವಿಲೇವಾರಿ ಮಾಡಲಾಗುತ್ತೆ. 2004ರವರೆಗೆ ಸುಮ್ಮನೆ ಇರ್ತಾರೆ. ಮತ್ತು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗ್ತಾರೆ, ಫೈಲ್ ಮೂಮೆಂಟ್ ಆಗುತ್ತೆ. ಅಗೇನ್ ನೀವು 2010ರಲ್ಲಿ ಪಾರ್ವತಿಯವರು ಒಂದು ಪತ್ರವನ್ನು ಬರೀತಾರೆ, ಅದು ಮೂಮೆಂಟ್ ಆಗೋದು 2014ರಲ್ಲಿ, ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ. ಈಗ ಸಿದ್ದರಾಮಯ್ಯನವರು ಸ್ವತಃ ಇದನ್ನು ಎಲ್ಲೂ ಕೂಡ ಮೀಟಿಂಗ್ನಲ್ಲಿ ಬಂದಿಲ್ಲ, ಅವ್ರದ್ದು ಡೈರೆಕ್ಟ್ ಆಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಇತ್ತೋ ಇಲ್ವೋ ಅಂತಕ್ಕಂಥದ್ದು ತನಿಖೆಯ ಭಾಗ. ಆದರೆ ಅವರ ಆಪ್ತ ಕಾರ್ಯದರ್ಶಿಗಳು ಪದೇ ಹೋಗಿ ಫೈಲ್, ಆಮೇಲೆ ಹೆಂಗೆ ಅಂದರೆ ಆಯುಕ್ತರು ಅಲಾಟ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಫೈಲೇ ಕಳಿಸಿಲ್ಲ, ಅವ್ರು ತಾನೇ ಸಹಿ ಬರೋದು. 352 ಖಾಲಿ ಪ್ಲಾಟ್ಗಳು ಅದೇ ನಿವೇಶದಲ್ಲಿ ಲಭ್ಯವಿದ್ದಾಗ ಅದನ್ನು ವಿಜಯನಗರಕ್ಕೆ ಯಾಕೆ 14 ಸೈಟ್ಗಳನ್ನು ಕೊಟ್ಟರು? ಇದು ತನಿಖೆ ಆಗಬೇಕಲ್ವಾ? ಆಮೇಲೆ ದಿನೇಶ್ ಕುಮಾರ್ ಈ ಮಟ್ಟದ ಪಾತ್ರ ಇದ್ದಾಗಲೂ ಕೂಡ ಲೋಕಾಯುಕ್ತ ಪೊಲೀಸರು ಏನು ಮಾಡ್ತಿದ್ದಾರೆ ಹಾಗಾದರೆ? ಇಡಿ ಒಂದು ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ, ದಿನೇಶ್ ಕುಮಾರರ ಪಾತ್ರ ಇದರಲ್ಲಿ ಏನೇನು ಅಂತಕ್ಕಂಥದ್ದು. ಲೋಕಾಯುಕ್ತ ಪೊಲೀಸರು 2.5 ತಿಂಗಳ ಕಾಲ ಏನು ಮಾಡ್ತಾ ಇದ್ರು? ಅವ್ರು ಏನು ಮಾಡ್ತಿದ್ದಾರೆ ಅಂತ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ಇಡಿ ಪತ್ರ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಇವತ್ತು ಹೈಕೋರ್ಟ್ನಲ್ಲಿ ಬರುತ್ತೆ, ಸ್ನೇಹಮಯಿ ಕೃಷ್ಣ ಸಲ್ಲಿಸಿರ್ತಕ್ಕಂಥ CBI ಕೊಡಿ ಅಂತಕ್ಕಂಥ ಒಂದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಲೋಕಾಯುಕ್ತ ಪೊಲೀಸರ ಸ್ಟೇಟಸ್ ರಿಪೋರ್ಟನ್ನು ತೆಗೆದುಕೊಂಡಿದೆ. ಆ ಸ್ಟೇಟಸ್ ರಿಪೋರ್ಟ್ನ ಸಂದರ್ಭದಲ್ಲಿ ಐ ಆಮ್ ಶ್ಯೂರ್ ಇಡಿಯ ಪತ್ರದ ಚರ್ಚೆ ನಡೆದು ಇಡಿ ಏನು ಬರೆದಿದೆ ಅಂತಕ್ಕಂಥದ್ದು ಈಗ ಪಬ್ಲಿಕ್ ಡೊಮೇನ್ನಲ್ಲಿದೆ. ಹೌದು. ಹಾಗಾಗಿ ಏನಾಗುತ್ತೆ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಅಂತ ನನಗನ್ಸುತ್ತೆ. ರೈಟ್. ಲೋಕಾಯುಕ್ತ ಪೊಲೀಸರಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ದ್ವಂದ್ವ ಕಾಡ್ತಾ ಇರ್ಬೇಕು. ಯಾಕಂದರೆ ನೀವು ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ, BJPಯವರು ಮಾಡ್ತಾರೆ. ಅಧಿಕಾರಿಗಳಿಗೆ ಹಂಗಿರಲ್ಲ. ನಾಳೆ ಕೋರ್ಟ್ಗಳು ಅಧಿಕಾರಿಗಳು ನಡೆಸಿರ್ತಕ್ಕಂಥ ವಿಚಾರಣೆಯ ಬಗ್ಗೆ ಆಕ್ಷೇಪಗಳನ್ನು ಎತ್ತಿದಾಗ ನಿಮ್ಮ ಕಾಂಪಿಟೆನ್ಸಿ ಬಗ್ಗೆ ಪ್ರಶ್ನೆ ಬರುತ್ತೆ. ರೈಟ್. ಡೆಫಿನೆಟ್ಲಿ ನಿಮ್ಮ ಕಾಂಪಿಟೆನ್ಸಿ ಬಗ್ಗೆ ಪ್ರಶ್ನೆ ಬರುತ್ತೆ. ಅದನ್ನು ಹೇಗೆ ನೋಡಲಾಗತ್ತೆ? CBI ಕೊಡ್ತಾರಾ, ಕೊಡಲ್ವಾ? ಈ ಇಡಿಯ ಪತ್ರದ ವ್ಯಾಖ್ಯೆಯನ್ನು ಮುಂದಿನ ದಿನಗಳಲ್ಲಿ ಹೇಗೆ ಮಾಡಲಾಗುತ್ತೆ? ಕ್ವೈಟ್ ಇಂಟ್ರೆಸ್ಟಿಂಗ್. ನೋಡಿ, ರಾಜಕಾರಣ ಅದು ನಿಂತ ನೀರು ಟೈಪ್ ಇರಲ್ಲ. ಅದು ದಿನಕ್ಕೊಂದು ಹೊಸ ಪರ್ಸೆಪ್ಷನ್ಸ್ಗಳು ಬದಲಾಗ್ತಾ ಇರ್ತವೆ. ಇಡಿ ಪತ್ರದ ನಂತರ ಒಂದು ವಿಚಿತ್ರ ಪರ್ಸೆಪ್ಷನ್ ಡೆವಲಪ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ, ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.